ಸೇರಿತ್ತು. ಹಾಲು ಕುಡಿದರೇನೆ ಬದುಕಲ್ಲ, ಇನ್ನು ನಾವು ವಿಷ ಕುಡಿದರೆ ಬದುಕ್ತೀವ? ಇದಕ್ಕೆಲ್ಲ ಕಾರಣ ಯಾರು? ಏನು ನೀವೇ ನೋಡಿ. ಮೂರ್ತಿ 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 ರೀ ಶಾಸ್ತ್ರಿ, ಏಕ್ರಿ ಇಷ್ಟು ಜೋರಾಗಿ ಕಿರಿಸ್ತಾ ಇದ್ದೀರಾ? ಯಾವಾಗ ನೋಡಿದ್ರು ಇದೇ ಗೋಳು, ನೆಮ್ಮದಿನೇ ಇಲ್ಲ. ರೀ ಕರ್ತಿದ್ ನಾನು, ಮಾತಾಡ್ತಿರೋದು ನೀವಾ? ಅಯ್ಯೋ ಅದೇನ್ ಬೇಗ ಹೇಳ್ರಿ, ಕೆಲಸ ಇದೆ ನಂಗೂ ಬೇರೆ. ರೀ ನೀವಿಲ್ಲಿ ಈ ಥರ ಕಾರ್ ನಿಲ್ಸಿದ್ರೆ ನಾನು ಎಲ್ಲಿ ಕಾರ್ ನಿಲ್ಲಿಸ್ಲಿ? ನಿಮ್ಮ ಅಪಾರ್ಟ್ಮೆಂಟ್ ಇದೇ ಥರ ಕಾರ್ ನಿಲ್ಸಿದ್ರೆ ನಾನು ಎಲ್ಲೋಗಿ ನಿಲ್ಲಿಸ್ಲಿ ನಾನು? ರೀ ನಿಮ್ದೊಳ್ಳೆ ಕಥೆ ಇತ್ತು. ನಮ್ಮ ಮನೆ ಮುಂದೆ ನನ್ನ ಕಾರ್ ಬೇಕಾದಂಗೆ ನಿಲ್ಸ್ಕೊಳ್ತೀವಿ, ನಿಮ್ಗೆ ಯಾಕ್ರಿ ತೊಂದರೆ? ರೀ ನಿಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಪಾರ್ಕಿಂಗ್ ಕಳ್ಸಕ್ಕಾಗಲ್ವಾ? ನಮ್ಗೆ ಯಾಕೆ ಹಿಂಸೆ ಕೊಡ್ತೀರಾ? ರೀ ಶಾಸ್ತ್ರಿ, ನಿಮ್ದೊಳ್ಳೆ ಕಥೆ ಇತ್ತು. ನಿಮ್ಮ ಮನೆ ಮುಂದೆ ನಿಮ್ ಕಾರ್ ನಿಲ್ಸ್ಕೊಳ್ರಿ, ನಂಗೆ ತಲೆ ತಿಂತಾ ಇದ್ದೀರಾ? ರೀ ನಮ್ಮ ಮನೆ ಮುಂದೆ ದರಿದ್ರ ಮರ ಇದೆ, ಅದರಲ್ಲದೆ ನಾನು ಎಲ್ಲೋ ನಿಲ್ಲಿಸ್ಲಿ ನಾನು? ರೀ ಅದು ನಿಮ್ ಸಮಸ್ಯೆ, ನನ್ನ ತಂಟಕ್ಕೆ ಬರಬೇಡಿ ನೀವು ಅಷ್ಟೇ. ಈ ಹಾಳಾದ ಮರವನ್ನು ಮೊದಲು ಕತ್ತರಿಸಬೇಕು. ಕತ್ತರಿಸ್ಬೇಕಾ? ಏನ್ ಹೇಳ್ತಾ ಇದೀರಿ ನೀವು? ನನ್ನ ತಂಟೆಗೆ ಬರಬೇಡಿ ನೀವು. ಅಲ್ಲ ರೀ, ನಿಮ್ ಕಾರಿಗೋಸ್ಕರ ಮರನೇ ಕತ್ತರಿಸ್ಬೇಕಂತ ನೋಡ್ರಿ. ಹೌದು ರೀ, ಈ ಮರದಿಂದ ನನ್ನ ಕಾರಿಗೆ ಜಾಗವೇ ಇಲ್ಲ. ಅದರಲ್ಲಿ ಯಾವಾಗ್ಲೂ ಎಲೆ ಉದುರಿಸುತ್ತದೆ. ಆದ್ರೆ ನಮ್ಮ ಮನೆಯವರೆಲ್ಲ ಗುಡ್ಸಿ ಎಲ್ಲರಿಗೂ ಸೊಟ್ಟ ಅನ್ನುವಂತೆ. ರೀ ಶಾಸ್ತ್ರಿ, ಅಂತಹ ಮಾತು ಬಿಡಿ. ಒಂದು ಮರದ ಬೆಲೆ ಗೊತ್ತಾ ರೀ ನಿಮ್ಗೆ? ರೀ ಹಾಳಾದ ಮರಕ್ಕೆ ಏನ್ರಿ ಬೆಲೆ? ಇದೊಂದು ಮರದಿಂದ ನಾವು ನೀವು ಇಷ್ಟು ನೆಮ್ಮದಿಯಿಂದ ಆರೋಗ್ಯದಿಂದ ಬದುಕ್ತಾ ಇರುವುದು. ಸರಿಯಾಗಿ ಹೇಳಿದ್ರಿ ನೀವು. ಒಬ್ಬ ಮನುಷ್ಯ ಒಂದು ವರ್ಷಕ್ಕೆ 2500 kg ಕಾರ್ಬನ್ ಡೈಆಕ್ಸೈಡ್ ತನ್ನಿಂದ ಬಿಡುಗಡೆ ಮಾಡುತ್ತಾನೆ. ಆದರೆ ಒಂದು ಮರ ಒಂದು ವರ್ಷಕ್ಕೆ ಬರೀ 22 kg ಕಾರ್ಬನ್ ಡೈಆಕ್ಸೈಡ್ ಮಾತ್ರ ಹೀರಿಕೊಳ್ಳುತ್ತೆ. ಹಾಗಾದರೆ ನಾವು ಒಂದು ವರ್ಷಕ್ಕೆ ಎಷ್ಟು ಅಂದರೆ ನಾವೆಲ್ಲ ಎಷ್ಟು ಮರಗಳನ್ನು ಬೆಳೆಸಬೇಕು? ನೀವೇ ಲೆಕ್ಕ ಹಾಕಿ. ಈ ಒಂದು ಮರದಿಂದ ಇಷ್ಟೆಲ್ಲ ಪ್ರಯೋಜನ ಏನ್ರಿ? ಅಷ್ಟೇ ಅಲ್ಲ, ನಮ್ಮ ಪರಿಸರವನ್ನು ಮಲಿನಗೊಳಿಸುವ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಂಡು ನಮ್ಮ ವಾತಾವರಣವನ್ನು ಶುದ್ಧಗೊಳಿಸುತ್ತದೆ. ಹೌದು, ನೀವು ಹೇಳುತ್ತಿರುವುದು ನಿಜ. ನೀವು ಕಣ್ತರಿಸಿದ್ದೀರಿ. ಪ್ರಕೃತಿ ಮನುಷ್ಯನಸ್ಕಾರ ಏನೆಲ್ಲ ಕೊಟ್ಟಿಲ್ಲ, ಆದರೆ ಮನುಷ್ಯ ತನ್ನ ವೈಯಕ್ತಿಕ ಪ್ರಯೋಜನಕ್ಕಾಗಿ ಪರಿಸರದ ಮೇಲೆ ನಿರಂತರ ದಾಳಿ ಮಾಡ್ತಾ ಇದ್ದಾನೆ. ಇಂತಹ ಪರಿಸ್ಥಿತಿ ಹೀಗೆ ಮುಂದುವರಿಸಿದರೆ ನಮ್ಮ ಸರ್ವನಾಶ ನಮ್ಮ ಕಣ್ಣ ಮುಂದೆನೇ ಆಗುತ್ತದೆ. ಇದೆಲ್ಲ ನಡೆಯಬಾರದೆಂದರೆ ಈಗಿಂದಲೇ ನಮ್ಮ ಪರಿಸರದ ಸಂರಕ್ಷಣೆ ಬಗ್ಗೆ ಕಾಳಜಿ ವಹಿಸುವುದು ಬಹುಮುಖ್ಯ.